ಎಳ್ನೀರಿಗೆ ಇವತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಎಳ್ನೀರಿನ ತಳಿಗಳು ಪ್ರತಿಯೊಬ್ಬ ರೈತರು ಹಾಕ್ಬೋದು. ಅತಿ ಹೆಚ್ಚು ಫಸಲು ಬರುತ್ತೆ. ನಿಮಗೆ 350ರಿಂದ 400 ಕಾಯಿ ಬರುತ್ತೆ ಒಂದು ಗಿಡದಲ್ಲಿ. ಒಂದು ದಿನಕ್ಕೆ ಒಂದು ಕಾಯಿ ಅಂತ ಒಂದು 365 ಕಾಯಿ ಬರುತ್ತೆ. ಈಗ ಇದರಲ್ಲಿ ಒಂದಷ್ಟು ಮೋಸಗಳು ನಡೆಯುತ್ತೆ. ತಿಪ್ಟೂಟಾಲ್ ಅನ್ನುವಂಥ ತಳಿ ಮಾತ್ರ ನಿಮಗೆ ತುಂಬಾ ಉತ್ತಮವಾದ ತಳಿ ನಮ್ಮ ದೇಶದಲ್ಲಿ. ಆಂಧ್ರದಲ್ಲೋ ಇಲ್ಲ ಬೇರೆ ತಮಿಳುನಾಡಲ್ಲೋ ಎಲ್ಲೋ ಅಲ್ಲಿನ ಲೋಕಲ್ ಏನಿದೆಯೋ ಅದನ್ನೇ ಕೆಲವರು ತಿಪ್ಟೂಟಾಲ್ ಅಂತ ಹೇಳಿ ಮಾರಾಟ ಮಾಡ್ತಿರ್ತಾರೆ. ತಿಪ್ಟೂಟಾಲ್ದು ವಿಶೇಷ ಗುಣ ಏನಂದ್ರೆ ಕಾಯಿ ಸೈಜ್ ಇರ್ಬೋದು, ಮತ್ತೆ ಕೊಬ್ಬರಿ ಇರ್ಬೋದು, ಎಣ್ಣೆ ಅಂಶ ಇರ್ಬೋದು, ಪ್ರತಿಯೊಂದು ತುಂಬಾನೇ ಚೆನ್ನಾಗಿರುತ್ತೆ. 5ರಿಂದ 6 ವರ್ಷದ ಆದ್ಮೇಲೆ ಫಸಲು ಬರ್ತಕ್ಕಂಥ ತಳಿ. ಎಳ್ನೀರಿನ ತಳಿಗಳ ಬಗ್ಗೆ ಸಾಕಷ್ಟು ಇದಾವೆ. ಅದರಲ್ಲಿ ಮಲೇಷಿಯನ್ ಗ್ರೀನು, ಮಲೇಷಿಯನ್ ಆರೆಂಜು, ಮಲೇಷಿಯನ್ ಯೆಲ್ಲೋ, ಡಿಜೆ ಗ್ರೀನು, ಡಿಜೆ ಆರೆಂಜು, ರಾಮ್ ಗಂಗಾ, ಸಿಒಡಿ ಅಂತ ಚೋಗಾಟ್ ಆರೆಂಜ್ ಡ್ವಾರ್ಪ್ ಅಂತ, ಆ ಗಂಗಾ ಬೊಂಡಮ್ ಅಂತಿದೆ, ಡಿ ಅಂತಿದೆ, ಟಿ ಅಂತಿದೆ. ಈ 3 ವರ್ಷಕ್ಕೆ ಸ್ಯಾಂಪಲ್ ಆಗುತ್ತೆ. 4ನೇ ವರ್ಷದಿಂದ ಕಮರ್ಷಿಯಲ್ ಈಲ್ಡ್ ಸ್ಟಾರ್ಟ್ ಆಗುತ್ತೆ. ತೆಂಗಿಗೆ ಅತಿಯಾಗಿ ಬೇಕಾಗಿರತಕ್ಕಂಥದ್ದು ನೀರು ಮತ್ತೆ ಗೊಬ್ಬರ, ಆರೈಕೆ ತುಂಬಾ ಮುಖ್ಯ. ಸಾಮಾನ್ಯವಾಗಿ ಮೊದಲನೇ ಫಸಲಲ್ಲಿ ಸುಮಾರು ಒಂದು 800ರಿಂದ 1000 ml ವರೆಗೂ ನೀರಿನ ಕಂಟೆಂಟ್ ಇರುತ್ತೆ ಎಳ್ನೀರಲ್ಲಿ. ಆವರೇಜ್ ಒಂದು 500ರಿಂದ 600 ml ನೀರು ಆರಾಮಾಗಿ ಬರುತ್ತೆ ಚೆನ್ನಾಗಿ ನೋಡ್ಕೊಂಡಾಗ. 20ರಿಂದ 20 ಅಡಿಗೆ ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿ ನಾಟಿ ಮಾಡಬಹುದು. ತೆಂಗಿಗೆ ವರ್ಷಕ್ಕೊಂದ್ಸಲಿ ಸಾಮಾನ್ಯವಾಗಿ ಅದನ್ನ ಕ್ಲೀನ್ ಮಾಡ್ತಕ್ಕಂಥದ್ದು ಕೆಲವೊಂದು ರೈತರಲ್ಲೂ ವಾಡಿಕೆ ಇದೆ. ಹೌದು ಸರ್, ನಮ್ಮಲ್ಲಿ ಇಲ್ಲಿ ಮೂಲವಾಗಿ ನಮ್ಮಲ್ಲಿ ತಿಪ್ಟೂಟಾಲ್ ಅಂತ ನಾವು ಏನು ನಮ್ಮ ಕರ್ನಾಟಕದ್ದು ಕರಿತೀವೋ, ಈ ಕೊಬ್ಬರಿಗೆ ತುಂಬ ಉತ್ತಮವಾದಂಥ ತಳಿ ಅದು. ಈಗ ತಾವೇನು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ನೇಕೆಡ್ ಫ್ರೂಟ್ಸು, ಭೂಮಿಯಿಂದ ತೆಗೆದು ತೊಗೊಂಬಂದಿರೋದು. ಇದು ನಾಳೆ ಒಬ್ಬ ರೈತರು ಆರ್ಡ್ರ್ ಇರೋದ್ರಿಂದ ಇದನ್ನು ತಂದಿಟ್ಟಿದ್ದೀವಿ. ಅವ್ರು ಹಾಗೆ ಇದನ್ನು ತೊಗೊಂಡೋಗ್ಬಿಟ್ಟು ಭೂಮಿಯಲ್ಲಿ ನಾಟಿ ಮಾಡ್ತಾರೆ. ಈ ವರ್ಷ ಸ್ವಲ್ಪ ತೆಂಗು ಮತ್ತು ಅಡಿಕೆಗೆ ಯಥೇಚ್ಛವಾದ ಡಿಮ್ಯಾಂಡ್ ಇದೆ. ಏನಕ್ಕೆ ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನು ಸಸಿ ಮಾಡಿರಲಿಲ್ಲ. ಹಂಗಾಗಿ ಈಗ ಭೂಮಿಲಿರ್ತಕ್ಕಂಥದ್ದನ್ನೇ ನಾವು ಅಗದು ತಂದು ಅದನ್ನು ಹಾಗೆ ರೈತರಿಗೆ ಸಪ್ಲೈ ಮಾಡ್ತಿದ್ದೀವಿ. ಈಗ ಇದರಲ್ಲಿ ಒಂದಷ್ಟು ಮೋಸಗಳು ನಡೆಯುತ್ತೆ. ಏನಕ್ಕೆ ಅಂತಂದರೆ ತಿಪ್ಟೂಟಾಲ್ ಅನ್ನುವಂಥ ತಳಿ ಮಾತ್ರ ನಿಮಗೆ ತುಂಬ ಉತ್ತಮವಾದ ತಳಿ ನಮ್ಮ ದೇಶದಲ್ಲಿ. ಅದು ಬಿಟ್ಟು ಆಂಧ್ರದಲ್ಲೋ ಇಲ್ಲ ಬೇರೆ ತಮಿಳುನಾಡಲ್ಲೋ ಎಲ್ಲೋ ಅಲ್ಲಿನ ಲೋಕಲ್ ಏನಿದೆಯೋ ಅದನ್ನೇ ಕೆಲವರು ತಿಪ್ಟೂಟಾಲ್ ಅಂತೇಳಿ ಮಾರಾಟ ಮಾಡ್ತಿರ್ತಾರೆ. ಅದು ಆ್ಯಕ್ಚುಲಿ ತಪ್ಪಾಗತ್ತೆ. ಈ ತಿಪ್ಟೂಟಾಲ್ದು ವಿಶೇಷ ಗುಣ ಏನಂದರೆ ಕಾಯಿ ಸೈಜ್ ಇರ್ಬೋದು, ಮತ್ತು ಕೊಬ್ಬರಿ ಇರ್ಬೋದು, ಎಣ್ಣೆ ಅಂಶ ಇರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ಇದು ಸಾಮಾನ್ಯವಾಗಿ ಒಂದು 5ರಿಂದ 6 ವರ್ಷದ ಆದಮೇಲೆ ಫಸಲು ಬರ್ತಕ್ಕಂಥ ತಳಿ. ಮತ್ತು ನಾವು ಎಳ್ನೀರಿನ ತಳಿಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಸಾಕಷ್ಟು ಇದ್ದಾವೆ. ಅದರಲ್ಲಿ ಮಲೇಷಿಯನ್ ಗ್ರೀನು, ಮಲೇಷಿಯನ್ ಆರೆಂಜು, ಮಲೇಷಿಯನ್ ಯೆಲ್ಲೋ, ಡಿಜೆ ಗ್ರೀನು, ಡಿಜೆ ಆರೆಂಜು, ರಾಮ್ ಗಂಗಾ, ಮತ್ತು ಸಿಒಡಿ ಅಂತ ಚೋಗಾಟ್ ಆರೆಂಜ್ ಡ್ವಾರ್ಪ್ ಅಂತ, ಆ ಗಂಗಾ ಬೊಂಡಮ್ ಅಂತಿದೆ, ಡಿ ಅಂತಿದೆ, ಟಿ ಅಂತಿದೆ. ಇವೆಲ್ಲನೂ ಒಂದು 3 ವರ್ಷಕ್ಕೆ ಬರ್ತಕ್ಕಂಥ ತಳಿಗಳು. ಸ್ವಲ್ಪ ಬೇಗನೆ ಬರ್ತವೆ. 3 ವರ್ಷಕ್ಕೆ ಸ್ಯಾಂಪಲ್ ಆಗುತ್ತೆ. 4ನೇ ವರ್ಷದಿಂದ ಕಮರ್ಷಿಯಲ್ ಈಲ್ಡ್ ಸ್ಟಾರ್ಟ್ ಆಗುತ್ತೆ. 3 ವರ್ಷಕ್ಕೆ ಬರುತ್ತೆ, ಕೆಲವರು ಬರಲ್ಲ ಅಂತಂದ್ಬಿಟ್ಟು ಕೆಲವರು ರೈತರು ಹೇಳ್ತಾರೆ. ಏನಾಗುತ್ತೆ, ತೆಂಗಿಗೆ ಅತಿಯಾಗಿ ಬೇಕಾಗಿರ್ತಕ್ಕಂಥದ್ದು ನೀರು ಮತ್ತು ಗೊಬ್ಬರ, ಆರೈಕೆ ತುಂಬ ಮುಖ್ಯ. ನಾವು ತುಂಬ ಚೆನ್ನಾಗಿ ನೋಡಿಕೊಂಡಾಗ ಮಾತ್ರ ಅದು ಬರುತ್ತೆ. ಇನ್ನು ಕೆಲವರಿಗೆ ಒಂದೊಂದು ಡೌಟ್ ಇರುತ್ತೆ. ನಮ್ಮಲ್ಲಿ ಬಂದು ಕೇಳಿದಾಗ, ನಮ್ಮಲ್ಲಿ ಸರ್ ನಿಮ್ಮ ಗಿಡದ ಈ ಸಸಿದು ಏನು ವಯಸ್ಸಾಗಿದೆ ಅಂತಂದಾಗ, ನಾವೊಂದು 1.5 ವರ್ಷ 2 ವರ್ಷ ಸಸಿನ ನಾವು ಇಟ್ಟಿದ್ದಾಗ ಆ ಸಸಿನ ಅವರು ಹಂಗಾದರೆ ಇನ್ನೊಂದು ವರ್ಷಕ್ಕೆ ಫಸಲಿಗೆ ಬರುತ್ತಾ ಅಂತ ಕೇಳ್ತಾರೆ. ಸೊ ಆ ಥರ ಅಲ್ಲ, ಭೂಮಿ ನಾಟಿ ಮಾಡಿದ್ದ ಆದಮೇಲೆ ಲೆಕ್ಕ. ಭೂಮಿ ನಾಟಿ ಮಾಡಿದ ಆದಮೇಲೆ 3ರಿಂದ 4 ವರ್ಷಕ್ಕೆ ಈ ಎಳ್ನೀರಿನ ತಳಿಗಳು ಫಸಲು ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಭೂಮಿ ಮಟ್ಟಕ್ಕೇನೆ ಶುರು ಆಗುತ್ತೆ ಹಣ್ಣಿಂದು. ಎಳ್ನೀರಿಗೆ ಇವತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಎಳ್ನೀರಿನ ತಳಿಗಳು ಪ್ರತಿಯೊಬ್ಬ ರೈತರು ಹಾಕ್ಬೋದು. ಯಾಕೆ ಅಂತಂದರೆ ಅದು ಸುಮಾರು ನಿಮಗೆ ಕೊಬ್ಬರಿ ಬರದೇ ಇರೋದ್ರಿಂದ ಅತಿ ಹೆಚ್ಚು ಫಸಲು ಬರುತ್ತೆ. ನಿಮಗೆ 350ರಿಂದ 400 ಕಾಯಿ ಬರುತ್ತೆ ಒಂದು ಗಿಡದಲ್ಲಿ. ಇಲ್ಲ ಅಂತಂದರೆ ಸಾಮಾನ್ಯವಾಗಿ 365 ದಿನ ಒಂದು ವರ್ಷದಲ್ಲಿ ಒಂದು ದಿನಕ್ಕೆ ಒಂದು ಕಾಯಿ ಅಂತ ಒಂದು 365 ಕಾಯಿ ಬರುತ್ತೆ ಅಂತಲೂ ನಾವು ಹೇಳ್ತೀವಿ. ಒಂದು ಎಕರೆಯಲ್ಲಿ ಎಷ್ಟು ಗಿಡನ ನಾಟಿ ಮಾಡಬೇಕು? ಯಾವ ಡೈಮೆನ್ಷನಲ್ಲಿ? ಹೌದು ಸರ್, ಈಗ ನಾವು ಇದು ಮೂಲ ಪದ್ಧತಿ ಹೆಂಗಿತ್ತು ಅಂತಂದರೆ ಸುಮಾರು ಒಂದು 40 ಅಡಿ ವಿಸ್ತೀರ್ಣ, 40 ಅಡಿಗೆ 40 ಅಡಿ ವಿಸ್ತೀರ್ಣದಲ್ಲಿ ತೆಂಗಿನ ನಾಟಿ ಮಾಡ್ತಾಯಿದ್ರು. ಅದು ಅಷ್ಟು ದೊಡ್ಡ ಅಂತರ ಏನು ಬೇಕಾಗಲ್ಲ.
ಸುಮಾರು 20ರಿಂದ 22 ಅಡಿ ಗಿಡದಿಂದ ಗಿಡ ಸಾಲಿಂದ ಸಾಲು ಇದ್ದರೆ ಸಾಕು. 20 ಅಡಿ ಇದ್ದರೂ ಸಮೇತ ಅದಕ್ಕೇನು ತೊಂದರೆ ಆಗಲ್ಲ. ನಾವು ಸಾಕಷ್ಟು ತೋಟಗಳು ನೋಡಿದ್ದೀವಿ, ಒಂದು 30 ವರ್ಷ 35 ವರ್ಷ ತೋಟಗಳಿದ್ದಾವೆ, 20 ವರ್ಷ ತೋಟಗಳಿದ್ದಾವೆ. 20ರಿಂದ 20 ಅಡಿಗೆ ಜಿಗ್ಜಾಗ್ ಪ್ಯಾಟ್ರನಲ್ಲಿ ಒಂದಕ್ಕೊಂದು ನೇರ ಇಲ್ದಿರ ಜಿಗ್ಜಾಗ್ ಪ್ಯಾಟ್ರನ್ ಅಂತ ಕರಿತೀವಿ, ಆ ಥರ ಒಂದು ಪದ್ಧತಿಯಲ್ಲಿ ನಾಟಿ ಮಾಡ್ಬೋದು ಸರ್. ಎಳ್ನೀರಿಗೆ ಅಂತಾನೆ ಯಾವ ತುಂಬ ಫಾಸ್ಟ್ ಮೂವಿಂಗ್ ಸರ್? ನಮ್ಮಲ್ಲಿ ಹೆಚ್ಚಿಗೆ DJ ಗ್ರೀನು, DJ ಆರೆಂಜು ಮತ್ತು ಮಲೇಷನ್ನು ಗ್ರೀನು, ಆರೆಂಜು, ಯೆಲ್ಲೋ, ಅವು ಕಲ್ಲರ್ ಮಾತ್ರ ವ್ಯತ್ಯಾಸ ಇರ್ತದೆ. ನೀರಿನ ಪ್ರಮಾಣ ಎಲ್ಲ ಸೇಮ್ ಇರ್ತದೆ. ಸಾಮಾನ್ಯವಾಗಿ ಮೊದಲನೇ ಫಸಲಲ್ಲಿ ಸುಮಾರು ಒಂದು 800ರಿಂದ 1000 ml ವರೆಗೂ ನೀರಿನ ಕಂಟೆಂಟ್ ಇರುತ್ತೆ ಎಳ್ನೀರಲ್ಲಿ. ಏನಕ್ಕೆ ಅಂತಂದರೆ ಫಸ್ಟ್ ಫಸಲಲ್ಲಿ ಸ್ವಲ್ಪ ಹೆಚ್ಚಿಗೆ ಆರೈಕೆ ಮಾಡಿರ್ತಾರೆ, ಯಥೇಚ್ಛವಾಗಿ ಬರುತ್ತೆ. ಕಾಲಕ್ರಮೇಣ ಅದನ್ನು ಅಷ್ಟೇ ಪ್ರಮಾಣದಲ್ಲಿ ನಾವು ನೀರು, ಗೊಬ್ಬರ ಮತ್ತು ಆರೈಕೆ ಮಾಡಿದಾಗ ಅವಾಗೂ ಹೆಚ್ಚಿಗೆ ನೀರು ಬರುತ್ತೆ. ಬಟ್ 1 ಲೀಟ್ರು 1.25 ಲೀಟ್ರು ಆ ಥರದ್ದೆಲ್ಲ ಸುಳ್ಳು. ಆವ್ರೇಜ್ ಒಂದು 500ರಿಂದ 600 ml ನೀರು ಆರಾಮಾಗಿ ಬರುತ್ತೆ ಚೆನ್ನಾಗಿ ನೋಡಿಕೊಂಡಾಗ. ಎಲ್ಲ ತಳಿಗಳು ಸ್ವಲ್ಪ ಹೆಚ್ಚು ಕಮ್ಮಿ ಅವು ಒಂದೇ ಥರ ಇರುತ್ತೆ. ಒಂದೊಂದು ಕಲ್ಲರ್ ಮೇಲೆ ಇದ್ರ ಮೇಲೆ ಜನ ಮತ್ತು ಕೆಲವರು ಯಾರು ಪಾಪ್ಯುಲರ್ ಮಾಡಿರ್ತಾರೋ ಒಂದೊಂದು ತಳಿನ ಹೆಚ್ಚಿಗೆ ಪಬ್ಲಿಸಿಟಿ ಆಗಿತ್ತು ಆ ಆಧಾರದ ಮೇಲೆ ಕೆಲವರೆಲ್ಲ ಎನ್ಕ್ವೈರೀಸ್ ಬರ್ತವೆ. ಸಾಮಾನ್ಯವಾಗಿ ತಿಪ್ಟೂಟಾಲ್ ಅನ್ನೋ ಅಷ್ಟು ಲೈಫ್ ಸ್ಪ್ಯಾನ್ ಇರಲ್ಲ, ಆದರೆ ತೆಂಗೇನೆ, ಅದಕ್ಕೂ ಇದಕ್ಕೂ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಅದರಲ್ಲಿ ತುಂಬ ಬೇಗ ಫಸಲು ಶುರುವಾಗೋದ್ರಿಂದ ಒತ್ತಡ ಜಾಸ್ತಿ ಇರುತ್ತೆ ಗಿಡಕ್ಕೆ. ಇದು 6 ವರ್ಷ ಆದಮೇಲೆ ಫಸಲಿಗೆ ಬರುತ್ತೆ. 6 ವರ್ಷದವರೆಗೂ ಈ ಗಿಡ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದು ಬೇರು ಮತ್ತು ಕಾಂಡ ಎಲ್ಲನೂ ಸ್ಟೆಮ್ಮು ಎಲ್ಲ ಗಾತ್ರ ಆಗಿ ಫಸಲು ಬಿಡೋಕ್ಕೆ ಶುರುವಾಗತ್ತೆ. ನಮ್ಮ ಎಳ್ನೀರಿನ ತಳಿಗಳು 3 ವರ್ಷಕ್ಕೆ ಶುರುವಾಗೋದ್ರಿಂದ 3 ವರ್ಷಕ್ಕೆ ದೊಡ್ಡ ಗಿಡ ಆಗಿರಲ್ಲ. ಅದಕ್ಕೆ ಏನಾಗುತ್ತೆ, ಒತ್ತಡ ಜಾಸ್ತಿ ಇರುತ್ತೆ ಗಿಡದ ಮೇಲೆ ಬೇಗ ಫಸಲು ಶುರುವಾಗೋದ್ರಿಂದ. ಅದಕ್ಕೆ ನೀವು ಸಮ ಪ್ರಮಾಣದಲ್ಲಿ ಎಷ್ಟು ಫಸಲು ಬರುತ್ತೋ ಅದರ ಸಮ ಪ್ರಮಾಣದಲ್ಲಿ ನೀರು ಮತ್ತು ಗೊಬ್ಬರ ಕೊಟ್ಟು ಕ್ಲೀನಾಗಿ ನೋಡಿಕೊಂಡಾಗ ಅದು ಸಮೇತ ನಿಮಗೆ 60-70 ವರ್ಷ ಬಾಳಿಕೆ ಬರುತ್ತೆ. ಅದರಲ್ಲೇನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಕೆಲವರಿಗೆ ಏನಂತಂದರೆ ಅದು ಜಾಸ್ತಿ ವರ್ಷ ಬರಲ್ಲ, 15ರಿಂದ 20 ವರ್ಷ ಬರುತ್ತೆ ಅಂತಕ್ಕಂಥ ಒಂದು ಆಲೋಚನೆ ಇದೆ. ಅದು ತಪ್ಪು. ಆ ಥರ ಏನಿಲ್ಲ. ಅದರಲ್ಲಿ ಜಾಸ್ತಿ ಫಸಲು ಬರುತ್ತೆ. ಕೊಬ್ಬರಿ ಆಗದೆ ಇರೋದ್ರಿಂದ ನಂಬರ್ ಆಫ್ ಸೈಕಲ್ಸು ಜಾಸ್ತಿ ಆಗ್ತವೆ. ಸೊ ಅದಕ್ಕೆ ತಕ್ಕನಂಗೆ ಫೀಡ್ ಮಾಡಲ್ಲ, ಹಂಗಾಗಿ ಕೆಲವು ವೀಕ್ ಆಗ್ತವೆ, ಸ್ವಲ್ಪ ಬೇಗ ಡಲ್ ಆಗ್ತವೆ. ಆರೈಕೆ ಎಲ್ಲ ಸಿಮಿಲರ್ ಇದೆ. ಸೇಮ್ ಸರ್. ಕೊಟ್ಟಿಗೆ ಗೊಬ್ಬರ, ನೀರು, ನಮ್ಮ ಹಸಿರೆಲೆ ಗೊಬ್ಬರ ಗ್ಲಿಸಿಡಿಯಾ ಅಂತೇಳಿ ಏನು ಕರಿತೀವಿ ಗೊಬ್ಬರದ ಗಿಡ ಅಂತ, ಅದನ್ನು ಕೊಡ್ಬೋದು. ಹೆಚ್ಚಿಗೆ ನೀರು ಕೇಳ್ತದೆ. ಒಂದು ಸ್ವಲ್ಪ ಬುಡಕ್ಕೆ ಉಪ್ಪೆಲ್ಲ ಹಾಕಬೇಕಾಗತ್ತೆ ವರ್ಷನೂ ಅದರ ಗಿಡ ಗಾತ್ರ ನೋಡಿಕೊಂಡು ಅದರ ಪ್ರಮಾಣದಲ್ಲಿ. ಮತ್ತು ಒಂದು ಸ್ವಲ್ಪ ಮೇಲಿನ ಗರಿಗಳು ಒಣಗೋಗಿರೋದು ಇಲ್ಲ ಪಟ್ಟೆ ಅದು ಇದು ಎಲ್ಲ ಏನನ್ನ ಒಂದು ಸ್ವಲ್ಪ ಗಲೀಜಾಗಿರೋದು ಅಂಥದ್ದೆಲ್ಲ ವರ್ಷಕ್ಕೊಮ್ಮೆ ಅದನ್ನು ಮೇಂಟೆನೆನ್ಸ್ ಅಂತ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಹೆಲ್ತಿಯಾಗಿ ಬರುತ್ತೆ. ಅದರಲ್ಲಿ ನುಸಿ ಪೀಡೆದೊಂದು ಸಾಮಾನ್ಯವಾದ ಪ್ರಾಬ್ಲಮ್ ಇದೆ. ಅದೂ ನೀವು ತುಂಬ ಚೆನ್ನಾಗಿ ಗಿಡ ನೋಡಿಕೊಂಡಾಗ ಸ್ಟ್ರಾಂಗ್ ಆಗಿದ್ದಾಗ ನಟ್ಟು ಅದು ಪಿಯರ್ಸ್ ಮಾಡಲಿಕ್ಕೆ ಆಗಲ್ಲ. ನುಸಿ ಆ ಮೈಟ್ಸ್ ಏನಂತ ಕರಿತೀವೋ ಅದು ಅದನ್ನು ಸಕ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಪ್ರಾಬ್ಲಮ್ಮನ್ನು ದೊಡ್ಡ ಪ್ರಾಬ್ಲಮ್ ಏನಲ್ಲ, ಕ್ಲೀನಾಗಿ ಇಟ್ಕೊಂಡು ಹೈಜೀನಾಗಿ ಮೇಂಟೈನ್ ಮಾಡಿದಾಗ. ನುಸಿ ಪೀಡೆ ಅಂತೇಳಿ ಕರಿತೀವಲ್ವ, ನಿಮಗೆ ಅದೆಲ್ಲ ಒಂಥರ ಮಚ್ಚೆ ಇರುತ್ತೆ ನೋಡಿ, ರಸ ಹೀರ್ಕೊಂಡ್ಬಿಟ್ಟಿರುತ್ತೆ, ಕಾಯಿ ಸ್ಕ್ವೀಸ್ ಆಗಿರುತ್ತೆ. ಒಂದು ಸ್ವಲ್ಪ ನಿಮಗೆ ಮಾರ್ಕೆಟಲ್ಲಿ ಅದು ಇಷ್ಟಪಡಲ್ಲ ಅಷ್ಟೊಂದು. ಹೆಲ್ತಿಯಾಗಿ ಗಿಡ ಬೆಳೆಸಿ ಆ ಕಾಯಿನೂ ದಷ್ಟಪುಷ್ಟವಾಗಿ ಬಂದಾಗ ಆ ಪ್ರಾಬ್ಲಮ್ಮು ತುಂಬ ಕಮ್ಮಿ ಇರುತ್ತೆ. ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಕೆಲವ್ರು ಏನಂತಂದರೆ ಕಾಯಿ ಬೀಳುತ್ತೆ ಕೆಳಗಡೆ, ಮೇಲೆ ಒಣಗಿರೋವು 2 ವರ್ಷದ ಯಾವ ಗರಿ ಪಟ್ಟೆ ಅದರೊಳಗಡೆನೇ ಇರುತ್ತೆ. ಅದೆಲ್ಲನೂ ರೋಗ ರೋಜನೆಗಳಿಗೆ ಕಾರಣ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ, ತೆಂಗಿಗೆ ವರ್ಷಕ್ಕೊಂದ್ಸಲಿ ಸಾಮಾನ್ಯವಾಗಿ ಅದನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ಕೆಲವೊಂದು ರೈತರಲ್ಲೂ ವಾಡಿಕೆ ಇದೆ. ಆ ಥರ ಯಾರು ಒಂದು ವಾರ್ಷಿಕವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೋ ಹೈಜೀನ್ ಎಲ್ಲನೂ, ಅಂಥ ತೋಟಗಳಲ್ಲಿ ಈ ಪ್ರಾಬ್ಲಮ್ ಕಮ್ಮಿ ಇರುತ್ತೆ. ಮತ್ತು ನೀರು ಜಾಸ್ತಿ ಬೇಕಾಗತ್ತೆ, ಗೊಬ್ಬರನೂ ಜಾಸ್ತಿ ಬೇಕಾಗತ್ತೆ.